ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ ಸಮೀಪದ ನಾಳ ದೇವಸ್ಥಾನದ ಧನುರ್ಮಾಸದ ಪೂಜೆಗೆ ಪ್ರತಿ ವಾರ ಹೋಗ್ತಾ ಇದ್ದಂಥ ಹುಡುಗ ಸುಮಂತ್, ಆತನ ದುರಂತ ಕತೆ ನಿಮಗೆಲ್ರಿಗೂ ಕೂಡ ತಿಳಿದಿದೆ ಅಂದ್ಕೊಳ್ತೀನಿ. ಬೆಳ್ತಂಗಡಿಯ ಓಡಿಲ್ನಾಳ ಸಂಬುಳ್ಯದ ಬಾಲಕ ಸುಮಂತ್ನ ಸಾವು ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿರೋದು. ಕೇವಲ 16 ವರ್ಷದ ಬಾಲಕ ಸುಮಂತ್ ನಿಗೂಢವಾಗಿ ನಾಪತ್ತೆಯಾಗಿ ನಂತರ ಕೆರೆಯಲ್ಲಿ ಆತನ ಮೃತದೇಹ ಪತ್ತೆಯಾಯಿತು. ಸ್ನೇಹಿತರೆ, ಇವತ್ತಿಗೂ ಕೂಡ ಈ ಕೇಸ್ನ ಭೇದಿಸುವಲ್ಲಿ ಪೊಲೀಸರು ಕೂಡ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಯಾರು ನಿಜವಾದಂಥ ಆರೋಪಿಗಳು? ಈ ಕೃತ್ಯವನ್ನು ಎಸಗಲಿಕ್ಕೆ ಕಾರಣ ಏನು? ಯಾವ ಮೋಟಿವನ್ನು ಇಟ್ಕೊಂಡು ಈ ಥರದ ಒಂದು ಅಫೆನ್ಸ್ ಮಾಡಿದ್ರು? ಇವೆಲ್ಲವನ್ನೂ ಕೂಡ ತಿಳಿಯೋದಕ್ಕೆ ಪೊಲೀಸರು ಕೂಡ ಬಹಳಷ್ಟು ನಿಟ್ಟಿನಲ್ಲಿ ಬಹಳಷ್ಟು ದಿಕ್ಕಿನಲ್ಲಿ ತನಿಖೆ ನಡೆಸ್ತಾ ಇರೋದು. ಆದರೂ ಕೂಡ ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಮೈನ್ ಸುಳಿವು ಸಿಗ್ತಾ ಇಲ್ಲ. ನೋಡಿ, ಈ ಪುಟ್ಟ ಬಾಲಕನ ಮೇಲೆ ಅದೆಂಥ ದ್ವೇಷವೋ ಏನೋ ಗೊತ್ತಾಗ್ತಾ ಇಲ್ಲ. ಅದು ಇನ್ನೂ ಕೂಡ ನಿಗೂಢವಾಗೇ ಉಳಿದಿರೋದು. ಅಸಲಿಗೆ ಈ ದುರಂತ ಕಥೆಯ ಹಿಂದೆ ಕುತೂಹಲಕಾರಿಯಾದಂಥ ಅಂಶಗಳಿದ್ದಾವೆ. ಅದನ್ನೆಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಸುಮಂತ್ ಬಾಲಕನ ಮೃತದೇಹ ಪತ್ತೆಯಾದಂಥ ಕೆರೆಯಲ್ಲಿ ನೋಡಿ, ಅದಾದ ಮೇಲೆ ಕತ್ತಿ ಮತ್ತು ಒಂದು ಟಾರ್ಚ್ ಪತ್ತೆ ಆಗುತ್ತೆ. ಆತನ ತಲೆಯಲ್ಲಿ ಬಲವಾಗಿ ಹೊಡೆದಂಥ ಸಣ್ಣ ಪುಟ್ಟ ಗಾಯಗಳು ಪತ್ತೆ ಆಗುತ್ತೆ. ಇನ್ನು ಗಾಯದ ಗುರುತುಗಳು ಹಲವು ಅನುಮಾನಗಳನ್ನು ಈ ಕೇಸ್ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಸಹಕಾರಿ ಕೂಡ ಆಗುತ್ತೆ. ನೋಡಿ, ಇದು ಆಕಸ್ಮಿಕವಾಗಿ ಸಂಭವಿಸಿದಂಥ ಘಟನೆ ಅಲ್ಲ. ಆತ ಎಲ್ಲೋ ಕೆರೆ ಬಳಿಯ ಹೋಗಿ ಎಲ್ಲೋ ಕಾಲು ಜಾರಿ ಬಿದ್ದಂಥ ಘಟನೆ ಅಲ್ಲ. ನಿಮಗೆ ಆ ಕೆರೆಯ ಅಂಚಿನಲ್ಲಿರ್ತಕ್ಕಂಥ ದಡದಲ್ಲಿರ್ತಕ್ಕಂಥ ಒಂದು ಕಲ್ಲು, ಅಲ್ಲಿಗೆ ಆ ತಲೆ ಪೆಟ್ಟು ಬಿದ್ದು ಕೆಳಗೆ ಜಾರಿ ಬಿದ್ದಿರ್ಬೋದು ಅಂತ ಊಹೆ ಮಾಡ್ಬೋದು. ಯಾಕೆಂದರೆ ಅಲ್ಲಿ ಒಂದು ಆತನ ತಲೆಯ ನೆತ್ತರಿನ ಕಲೆ ಕೂಡ ಇದೆ. ಆರಂಭದಲ್ಲಿ ಹೀಗೆಯೇ ಭಾವಿಸಲಾಗಿತ್ತು. ಆದರೆ ಇದೊಂದು ಅಸಹಜ ಸಾವಲ್ಲ, ಇದು ಯಾರೋ ಪೂರ್ವ ನಿರ್ಧಾರಿತವಾಗಿ ಮಾಡಿದಂಥ ಕೃತ್ಯ ಅಂತ ಹೇಳಿ ಪೊಲೀಸ್ನವರು ಒಂದು ತೀರ್ಮಾನಕ್ಕೂ ಕೂಡ ಬರ್ತಾರೆ. ಗೇರುಕಟ್ಟೆಯ ಬರಮೇಲು ನಿವಾಸಿ ಸುಬ್ರಹ್ಮಣ್ಯ ನಾಯಕ್ ಅವರ ಪುತ್ರ 16 ವರ್ಷದ ಸುಮಂತ್ ಮೃತಪಟ್ಟಿರೋ ಬಾಲಕ. ಸುಮಂತ್ ಗೇರುಕಟ್ಟೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂಥ ವ್ಯಕ್ತಿ. ಧನುರ್ಮಾಸದ ಪೂಜೆಗಾಗಿ ಮುಂಜಾನೆ ಸುಮಾರು 5 ಗಂಟೆಗೆ ಮನೆ ಸಮೀಪದ ಒಂದು ಕಳಿಯ ಗ್ರಾಮದ ನಾಳ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾನೆ. ಅತ್ತ ದೇವಸ್ಥಾನವನ್ನು ಕೂಡ ಆತ ತಲುಪಿರಲಿಲ್ಲ. ಅದಕ್ಕಿಂತ ಮುಂಚೆ ಇತ್ತ ಮರಳಿ ಮನೆಗೂ ಕೂಡ ಬಂದಿರಲಿಲ್ಲ. ನೋಡಿ, ಮಧ್ಯೆ ಏನಾಯಿತು ಆ ದುರಂತ ಪ್ಲ್ಯಾನ್ ಅನ್ನೋದು. ಆತನ ಜೊತೆ ನಿತ್ಯವೂ ಧನುರ್ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಂಥ ಆತನ ಗೆಳೆಯರು ಆತ ದೇವಸ್ಥಾನಕ್ಕೆ ಯಾಕೋ ಬರದೇ ಇರೋ ಹಿನ್ನೆಲೆಯಲ್ಲಿ ಮನೆಗೆ ಫೋನ್ ಮಾಡಿ ಕೇಳ್ತಾರೆ, ಯಾಕೋ ಇವತ್ತು ಬರಲೇ ಇಲ್ಲ ಸುಮಂತ ಅಂತ. ಹೀಗಾಗಿ ಪೋಷಕರಿಗೂ ಕೂಡ ಒಂದು ಅನುಮಾನ ಶುರುವಾಗುತ್ತೆ. ಬಾಲಕನಿಗಾಗಿ ಹುಡುಕಾಟ ಶುರುವಾಗುತ್ತೆ. ಬುಧವಾರ ಬೆಳಗ್ಗೆ 11:30 ಸುಮಾರಿಗೆ ಸುಮಂತ್ನ ಮೃತದೇಹ ಕೆರೆಯಲ್ಲಿ ಪತ್ತೆಯಾಗುತ್ತೆ. ನೋಡಿ, ಆರಂಭದಲ್ಲಿ ಪೊಲೀಸ್ನವರಾಗಿರ್ಬೋದು, ಪೋಷಕರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಏನೋ ಚಿರತೆ ದಾಳಿ ಆಗಿರ್ಬೋದು, ಅದಕ್ಕೋಸ್ಕರವಾಗಿ ಆತ ಬಲಿಯಾಗಿರ್ಬೋದು, ಎಲ್ಲಿ ಅನ್ನೋ ಒಂದು ಚಿರತೆಯ ದಾಳಿಗೆ ಬಲಿಯಾದಂಥ ಮೃತದೇಹದ ಹುಡುಕಾಟ, ಆ ಥರದ ಅನುಮಾನ ಆರಂಭದಲ್ಲಿ ಶುರುವಾಗಿದ್ದು. ಆದರೆ ಬೆಳ್ತಂಗಡಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಶ್ವಾನ ದಳ ಕೆರೆಯಲ್ಲಿ ಹುಡುಕಾಟ ನಡೆಸಿದಾಗ ಬಾಲಕನ ಮೃತದೇಹ ಪತ್ತೆಯಾಗುತ್ತೆ. ಅದು ಕೆರೆಯಲ್ಲಿ. ಆರಂಭದಲ್ಲಿ ಕಾಲ್ಜಾರು ಬಿದ್ದಿರ್ಬೋದು ಅಂತ ಅಂದುಕೊಳ್ತಾರೆ. ಬಾಲಕನ ಆ ಒಂದು ದೇಹ ಪತ್ತೆಯಾದಂಥ ಕೆರೆ ಸುಮಂತನ ಮನೆಯಿಂದ ಕೇವಲ ಒಂದು 500 ಮೀಟರ್ ದೂರದಲ್ಲಿರೋದು. ನಂತರ UDR ಪರೀಕ್ಷೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಹೋಗಿ ಆ ಒಂದು ಶವ ಪರೀಕ್ಷೆಯನ್ನು ಮಾಡಿದ ನಂತರ ಅದಾದಮೇಲೆ UDR ರಿಪೋರ್ಟ್ಗೆ ಇಡೀ ಕುಟುಂಬ ಕಾಯ್ತಾ ಇತ್ತು. ಆದರೆ ದೊಡ್ಡ ಟ್ವಿಸ್ಟ್ ತದನಂತರ ಸಿಕ್ಕಿದ್ದು. ವರದಿಯ ಪ್ರಕಾರ ಸುಮಂತ್ನ ತಲೆಯ ಹಿಂಭಾಗದಲ್ಲಿ ಒಂದು ದೊಡ್ಡ ಕತ್ತಿಯಿಂದ ಬಲವಾದಂಥ ಒಂದು ಆಯುಧದಿಂದ ಹೊಡೆದಂಥ ಗುರುತಿರೋದು ಪತ್ತೆ ಆಗುತ್ತೆ. ಈ ಒಂದು ಪರೀಕ್ಷೆ ವರದಿ ನಂತರ ಪೊಲೀಸರು ಅಸಹಜ ಸಾವು ಈ ಕೇಸನ್ನು ಕೊಲೆ ಪ್ರಕರಣವಾಗಿ ಬದಲಾಯಿಸ್ತಾರೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿರುವಂತೆ ಬಾಲಕ ಉಸಿರುಗಟ್ಟಿ ತನ್ನ ಜೀವವನ್ನು ಬಿಟ್ಟಿದ್ದಾನೆ. ಆತ ಕೆರೆಗೆ ಬಿದ್ದಾಗ ಬದುಕಿದ್ದ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಂತ್ನ ದೇಹ ಪತ್ತೆಯಾದಾಗ ಆತನ ಕಾಲಿನಲ್ಲಿ ಚಪ್ಪಲಿಗಳಿತ್ತು. ಹೀಗಾಗಿ ಪ್ರಜ್ಞೆ ತಪ್ಪದಂಥ ಸುಮಂತ್ನನ್ನು ಕೆರೆ ಬಳಿ ಎತ್ಕೊಂಡು ಹೋಗಿ ಎಸೆಯಲಾಗಿದೆ ಅನ್ನೋ ಅನುಮಾನ ಜನರಲ್ಲೂ ಕೂಡ ಆರಂಭದಲ್ಲಿ ಬಂತು. ಆದರೆ ಯಾವಾಗ ಈ ಕೇಸನ್ನು ಇನ್ನೊಂದು ರೀತಿಯಾಗಿ ದಾಖಲಿಸ್ಕೊಂಡು ಪೊಲೀಸ್ನವರು ತನಿಖೆ ಶುರು ಮಾಡ್ತಾರೋ, ಕೆರೆಯ ನೀರನ್ನು ಖಾಲಿ ಮಾಡಿಸ್ತಾರೋ, ಆ ವೇಳೆ ಕೆರೆಯಲ್ಲಿ ಒಂದು ಟಾರ್ಚ್ ಮತ್ತು ಒಂದು ಕತ್ತಿ ಸಿಕ್ಕಿಬಿಡುತ್ತೆ. ಈ ಪ್ರಕರಣಕ್ಕೊಂದು ಬಿಗ್ ಟ್ವಿಸ್ಟ್ ಕೂಡ ಸಿಗುತ್ತೆ.
ಹೀಗಾಗಿ ಬೆಳ್ತಂಗಡಿಯ DSP ತನಿಖೆಗಿಳಿತಾರೆ. ಒಂದು 4 ಪ್ರತ್ಯೇಕ ತಂಡಗಳನ್ನು ರಚಿಸ್ಕೊಳ್ತಾರೆ. ಸುತ್ತಮುತ್ತಲವರ ಜನರ ವಿಚಾರಣೆಯನ್ನು ತೀವ್ರಗೊಳಿಸ್ತಾರೆ. ಒಂದು ಹಂತದ ವಿಚಾರಣೆ ಈಗ ನಡೀತಾ ಇದೆ. ಆದರೆ ಆರೋಪಿಗಳು ಮಾತ್ರ ಸಿಗ್ತಾ ಇಲ್ಲ. ನೋಡಿ, ವಾರಕ್ಕೆ 1 ಸಾರಿ ಧನುರ್ಮಾಸದ ಈ ಪೂಜೆಗೆ ಹೋಗ್ತಾ ಇದ್ದಂಥ ಸುಮಂತ 3 ಸಾರಿ, ಹಾಗೆ 3 ಸಾರಿ ಹೋಗಿದ್ನಂತೆ. ಸಂಕ್ರಾಂತಿ ಹಿಂದಿನ ಕೊನೆಯ ಸಾರಿ ಕೂಡ ಹೋಗೋದಾಗಿ ಆತ ಹೇಳಿದ್ನಂತೆ. ಹಾಗಾಗಿ ಹಿಂದಿನ ದಿನವೇ ಡ್ರೆಸ್ಸೆಲ್ಲ ತೆಗೆದು ಇಟ್ಟಿದ್ದ. ಬೆಳಗ್ಗೆ ಸುಮಾರು 5 ಗಂಟೆಗೆ ಅವನು ಹೋಗಿರ್ಬೋದು. ನಮಗೆ ಎಚ್ಚರ ಆಗಿ ತೊಂದರೆ ಆಗೋದು ಬೇಡ ಅಂತ ಹೇಳಿ ಒಬ್ಬನೇ ಹೋಗಿಬಿಟ್ಟ. ಬೆಳಗ್ಗೆ 6:30ಕ್ಕೆ ನನ್ನ ಪತ್ನಿ ಚಹಾ ಮಾಡಿಕೊಟ್ಲು. ಆಗ ಅವಳಿಗೆ ಅವನ ಸ್ನೇಹಿತರು ಕರೆ ಮಾಡಿ ಯಾಕೋ ಸುಮಂತ್ ಬರಲಿಲ್ಲ ಅಂತ ಕೇಳಿದ ಮೇಲೆ ನಮಗೆ ಒಂದು ದೊಡ್ಡ ಸಂಶಯ ಶುರುವಾಯಿತು ಅನ್ನೋದನ್ನು ಮನೆಯ ಕುಟುಂಬಸ್ಥರು ಹೇಳ್ತಾರೆ. ನಾವೆಲ್ಲ ಹೋಗಿ ಬಾವಿ ಹತ್ರ ಹೋಗಿ ಹುಡುಕಬೇಕಾದ್ರೆ ಅಲ್ಲಿ ಒಂದು ನೆತ್ತರಿನ ಕಲೆ ಕಂಡು ಬಂತು. ಆವಾಗ ನಮಗೆ ಅನುಮಾನ ಶುರುವಾಗಿದ್ದು ಅಂತ ಊರಿನವರು ಎಲ್ಲರೂ ಕೂಡ ಸೇರಿಕೊಂಡು ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಟ್ವಿ. ಪೊಲೀಸ್ನವರು ಬಂದು ಹುಡುಕಿದಾಗಲೇ ನಮಗೆ ಈ ಥರ ಗೊತ್ತಾಯಿತು. ಆದರೆ ನೋಡಿ, ಇದನ್ನೆಲ್ಲವನ್ನೂ ಕೂಡ ಒಪ್ಕೊಳ್ಳೋಣ. ಆದರೆ ಆ ಚಿಕ್ಕ ಹುಡುಗ, ಆತನಿಗೆ ಯಾರು ಆ ರೀತಿಯಾಗಿ ಎನಿಮೀಸ್ಗಳು, ಅದು ಈ ರೀತಿಯಾಗಿ ಪ್ರಾಣ ತೆಗೆಯುವ ಮಟ್ಟಿಗೆ ಆ ಊರಿನಲ್ಲೂ ಆ ಥರದ ಶತ್ರುಗಳಿಲ್ಲ, ನಮಗೂ ಕೂಡ ಯಾರ ಮೇಲೂ ಅನುಮಾನ ಇಲ್ಲ. ಇಂಥವ್ರ ಮೇಲೆ ಅನುಮಾನ ಪಟ್ಟು ಕಂಪ್ಲೇಂಟ್ ಕೊಡೋಣ ಆದರೆ ಗುಜರಾತಿಗೆ ಸೈನ್ಸ್ ಫೇರ್ ಹೋಗ್ಲಿಕ್ಕೆ ಅವನಿಗೆ ಅವಕಾಶ ಸಿಕ್ಕಿತ್ತಂತೆ ಸ್ಕೂಲ್ ಕಡೆಯಿಂದ. ಇದು ನಮಗೆ ಯಾರಿಗೂ ಇದಕ್ಕೆಲ್ಲ ಅವಕಾಶ ಸಿಕ್ಕೇ ಇರಲಿಲ್ಲ. ನಿನಗಾದರೂ ಸಿಕ್ಕಿದೆಯಲ್ಲ ಮಗ, ಹೋಗು ಅಂತ ಎಲ್ಲರೂ ಕೂಡ ವಿಶ್ ಮಾಡಿದ್ದರಂತೆ. ಅಕ್ಕಪಕ್ಕದ ಮನೆಯವರು, ಊರಿನವರು ಎಲ್ಲರೂ ಕೂಡ. ಗುಜರಾತ್ ಹೋಗಲಿಕ್ಕೆ ಟಿಕೆಟ್ ಕೂಡ ಬುಕ್ ಆಗಿತ್ತು. ಆ ಶಾಲೆಯಿಂದ ಆಯ್ಕೆಯಾದಂಥ ಹುಡುಗ ಹೊಸ ಡ್ರೆಸ್ ಎಲ್ಲವನ್ನೂ ಕೂಡ ತೆಗೆದಿಟ್ಟಿದ್ದ. ಆದರೆ ಏಕಾಏಕಿಯಾಗಿ ಯಾಕೆ ಹೀಗಾಯಿತು ಅನ್ನೋದು ಅವರ ಮನೆಯವರ ನೋವು. ನೋಡಿ, ಇದರಲ್ಲಿ ಭಾಳ ದಿಕ್ಕಿನಲ್ಲೂ ಕೂಡ ಆಯಾಮಗಳಲ್ಲಿ ನಾವು ಯೋಚನೆ ಮಾಡ್ಬೋದು. ಒಂದು, ಅವನ ಏಳಿಗೆಯನ್ನು ಸಹಿಸದೆ ಈ ರೀತಿಯಾಗಿ ಮಾಡಿದಾರಾ? ಸ್ನೇಹಿತರು ಮಾಡಿರ್ಲಿಕ್ಕೆ ಸಾಧ್ಯನಾ? ಸ್ನೇಹಿತರಿಗೆ ಆ ರೀತಿಯಾದಂಥ ಆಲೋಚನೆ ಬರುತ್ತಾ? ಅಥವಾ ಈ ಸೈನ್ಸ್ ಫೇರ್ಗೆ ಹೋಗೋ ವಿಚಾರವಾಗಿ ಏನಾದರೂ ಫ್ರೆಂಡ್ಸ್ಗಳ ಮಧ್ಯೆ ಸಣ್ಣ ಹುಡುಗ ಬುದ್ಧಿ ಆ ಥರದ್ದೇನಾದರೂ ಜಗಳಗಳಾಯ್ತಾ? ಬಾವಿ ಕಟ್ಟೆಯ ಬಳಿ ಏನಾದರೂ ಹಾಗೆ ಆತನೇನಾದ್ರು ತಳ್ಳಿಬಿಟ್ರ, ಅಥವಾ ಅವನೇ ಕಾಲು ಜಾರು ಬಿದ್ದನ, ಅಥವಾ ಈ ಬೇರೆ ಏನಾದರೂ ಅಲ್ಲಿ ದನಗಾಹಿಗಳು ಅಥವಾ ಬೇರೆ ಹೊಲಕ್ಕೆ ಕೆಲಸಕ್ಕೆ ಹೋಗೋರು ಏನಾದರೂ ಈ ರೀತಿಯಾದಂಥ ಕೃತ್ಯಗಳನ್ನು ಎಸಗಿರ್ಬೋದಾ? ಇದು ಬಹಳಷ್ಟು ಅನುಮಾನಗಳನ್ನು ಹುಟ್ಟಾಕತ್ತೆ. ಒಂದು, ಮಕ್ಕಳು ಮಾತನಾಡಬೇಕಾದ್ರೆ ಮಾಧ್ಯಮಗಳ ಮುಂದೆ ಆ ಸಮಯದಲ್ಲಿ, ಅಂದರೆ ಆ ದೇವಸ್ಥಾನಕ್ಕೆ ಬರೋ ಸಮಯದಲ್ಲಿ ಹೊರಗೆ ನಾಯಿಗಳು ತುಂಬ ಬೊಗಳ್ತಾ ಇತ್ತು. ನಮಗೆ ಅದು ಒಂದು ರೀತಿಯಾಗಿ ಯಾಕೆ ಯಾವತ್ತೂ ಕೂಡ ಈ ರೀತಿಯಾಗಿ ಬೊಗಳದ ನಾಯಿಗಳು ಯಾಕೆ ಈ ರೀತಿಯಾಗಿ ಬೊಗಳ್ತಾ ಇದ್ದಾವೆ ಅಂತ ಅದನ್ನು ಸ್ವಲ್ಪನಾದರೂ ಸಂಶಯಾಸ್ಪದವಾಗಿ ಏನಾದರೂ ಹೊರಗೆ ಬಂದು ಹುಡುಕಾಡೋ ಪ್ರಯತ್ನವನ್ನು, ಅಥವಾ ಯಾಕೆ ಈಗ ಬೊಗಳ್ತಾ ಇದ್ದಾವೆ ಅನ್ನೋ ಪರೀಕ್ಷೆ ಮಾಡೋ ಸಂದರ್ಭದಲ್ಲಾದರೂ ಕೆಲವೊಂದು ಮಾಹಿತಿಗಳು ಸಿಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಹೊಸಬರು ಬಂದಾಗ, ಅಪರಿಚಿತರನ್ನು ಕಂಡಾಗ ಸಹಜವಾಗಿ ನಾಯಿಗಳು ಬೊಗಳುತ್ತೆ. ಅದೇ ರೀತಿಯಾಗಿ ನಾಯಿಗಳು ಕೂಡ ಬೊಗಳಿರ್ಬೋದು. ಒಂದು ರೀತಿಯಾದಂಥ ನಿಗೂಢವಾದಂಥ ಕೇಸ್ ಹಾಗೆ ಉಳಿದು ಬಿಟ್ಟಿದೆ. ಇನ್ನು ಮಕ್ಕಳು ಮಾಡಿದಂಥ ಕೃತ್ಯವನ್ನು ಉಳಿಸ್ಲಿಕ್ಕೆ ದೊಡ್ಡವರು ಏನಾದರೂ ಕೈವಾಡ ಇದೆಯಾ, ಅಥವಾ ದೊಡ್ಡವರೇ ಏನಾದರೂ ಈ ರೀತಿಯಾಗಿ ಮಾಡಿರ್ಬೋದು, ಅಥವಾ ಹೊರಗಿನವರು ಬಂದು ಈ ರೀತಿಯಾದಂಥ ಕೃತ್ಯವನ್ನು ಎಸಗಿರ್ಬೋದಾ? ಅನೇಕ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ, ಸಹಜವಾಗಿ ಮೂಡುತ್ತೆ. ನೋಡಿ, ಪೊಲೀಸ್ನವರು ಇಂತಹ ಒಂದು ಸಿಂಪಲ್ ಕೇಸ್ನಿಗೆ ಯಾಕೆ ಇಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಸ್ಥಳೀಯರ ವಾದ. ಅವರು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಸಣ್ಣ ಗ್ರಾಮದಲ್ಲಿ ಈ ರೀತಿಯಾಗಿ ಹೊರಗಿನವ್ರು ಯಾರೋ ಬಂದು ಈ ಥರದೊಂದು ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಅನೇಕ ಅನುಮಾನಗಳು ದಟ್ಟವಾಗಿ ಕಾಡುತ್ತೆ. ನೋಡೋಣ, ಈ ಕೇಸ್ ಇನ್ನೊಂದು ರೀತಿಯಾಗಿ ಹೊಸ ಏನಾದರೂ ಟ್ವಿಸ್ಟ್ ಸಿಗಬಹುದಾ? ಯಾರ ಆರೋಪಿಗಳು ತಕ್ಷಣಕ್ಕೆ ಸಿಗಬಹುದಾ? ಅವ್ರನ್ನ ಬಂಧಿಸಲಾಗುತ್ತಾ? ಅಥವಾ ಇದಕ್ಕೆ ಈ ಒಂದು ಕೃತ್ಯ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗುತ್ತಾ ಅನ್ನೋ ಒಂದು ಕುತೂಹಲಗಳೊಂದಿಗೆ ಈ ಒಂದು ಸ್ಟೋರಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.